ಅಂದ್ರೆ ಎಲ್ಲಿ ನೋಡ್ರಿ ಅವ್ರು ಅಟ್ಟೆ ಹುಟ್ಟೋದು ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗೋದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರನ್ನ ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ. ಇವ್ರು ಹೀಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದರು, ಯಾವಾಗ ಹಿಂದುತ್ವ ಏನು ದೇಶದಲ್ಲಿ ಜಾಗೃತ ಆದರೆ ಅಂಗಿ ಮ್ಯಾಗ ಜನಿವಾರ ಹಾಕೊಂಡು ಅಡ್ಡಾಡ್ತಾರತ್ತ. ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ್ದು ಹೋಗ್ಲಾಕತ್ತಾರೆ. ಮೊದಲು ಯಾವ ದೇವಸ್ಥಾನ ಬರ್ತಿದ್ದಿಲ್ಲ, ಅವ್ರು ಬರೇ ಮಸೂದಿಗೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಾರೆ. ಅದರ ಕಾರಣ ಏನಂದ್ರೆ ಇವತ್ತು ಹಿಂದೂಗಳು ಒಂದಾಗುವಂಥ ಕಾಲ ಅನಿವಾರ್ಯ ಬಂದಿದೆ. ನಾವು ಎಲ್ಲರೂ ಕೂಡಿ ನಮ್ಮ ದೇಶದ ಪರವಾಗಿ ಮಾತಾಡಬೇಕು. ಭಾರತದ ಪಾಕಿಸ್ತಾನದ ಏಜೆಂಟ್ರಂಗೆ ಮಾತಾಡಿದ್ರೆ ನಾ ಹೇಳ್ತೀನಿ ಅವ್ರು ಪಾಕಿಸ್ತಾನದವ್ರಿಗೆ ಹುಟ್ಟಿದ್ದಾರೆ ಅನ್ನೋಂಥ ಸರ್ಟಿಫಿಕೇಟ್ ನಾ ಕೊಡ್ತಾ ಇದ್ದೀನಿ. ನೋಡ್ರಿ ಹಿಂಗಿರ್ತದೆ, ಸರ್ವಪಕ್ಷ ಸಭೆಯಲ್ಲಿ ಸಹಜವಾಗಿಯೇ ರಕ್ಷಣಾ ಮಂತ್ರಿಗಳಿರ್ತಾರೆ, ಗೃಹ ಮಂತ್ರಿಗಳಿರ್ತಾರೆ, ಸ್ಪೀಕರ್ ಇರ್ತಾರೆ. ಪ್ರಧಾನಮಂತ್ರಿಗಳನ್ನೇ ಅಟೆಂಡ್ ಆಗಬೇಕತ್ತಿಲ್ಲ. ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರ್ನಾಗ 28 ಕೊಲೆ ಇದು ಯಾವುದು ಅಲ್ಲ, ನಮ್ಮ ಹತ್ಯೆ ಯಾವುದಲ್ಲ. ರಾಹುಲ್ ಗಾಂಧಿ ಹೋಗ್ಯಾನ ಕಾಶ್ಮೀರಕ್ಕೆ, ಸಾಂತ್ವನ ಹೇಳ್ಯಾನ. ಅದೇ ಸಾಬ್ರು ಸತ್ತಿದ್ರ ಆಕಿ ಆಕಿ ಅವನ ತಂಗಿ ಅದಾಳ ವಡ್ರ, ಆ ವಡ್ರ ಇವ ಕೂಡ ಹೋಗಿ ಅಳತಿದ್ರು ಬಿಕ್ಕಿ ಬಿಕ್ಕಿ. ಈಗ ಹೋಗಿ ಅಲ್ಲಿ ಹಿಂದೂಗಳಿಗೆ ಆದಾಗ ಹೋಗಬೇಕು. ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳ್ಳಿ ಬರ್ತಾರೆ ಅಂತ. ಹಾಂ, ಭದ್ರತೆ ಮಾಡಬೇಕಾಗಿತ್ತು ಅಂತ. ಹಾಂ, ಭದ್ರತೆ ಕೊಡಬೇಕಾಗಿತ್ತು ಮೋದಿಯವರು ಅಂತ ಹೇಳ್ತಾರೆ. ಇವ್ರಲ್ಲಿ ಇಲ್ಲಿ ಕರ್ನಾಟಕದಾಗ ಎಷ್ಟು ಭದ್ರತೆ ಕೊಟ್ಟಾರ್ರಿ ಹಿಂದೂಗಳಿಗೆ. ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಕ್ಷಮೆ ಬಿಡು. ಇಲ್ಲಿಗ ನಾ ಹೇಳ್ತೇನೆ, ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟು. ಅವ ನಮ್ಮ ಕರ್ನಾಟಕ ಮುಖ್ಯ ಅಂದ್ರಲ್ಲ, ಪಾಕಿಸ್ತಾನ ಮುಖ್ಯ. ಅವ್ರಿಗೆ ಹೋಗಿ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆಗಲಿ, ಇಲ್ಲಿ ಬೇಡ.